ಎಲ್ಲರಿಗೂ ನಮಸ್ಕಾರ. ನಾನು ಸಚಿನ್. 10 ಸೆಪ್ಟೆಂಬರ್ 2024 ಇದು ನನ್ನ 30 ದಿನದ ಡೇ ಟ್ರೇಡಿಂಗ್ ಚಾಲೆಂಜಿನ 21ನೇ ದಿನ. ಬನ್ನಿ ನಾನು ಇವತ್ತು ತಗೊಂಡಂಥ ಟ್ರೇಡು ಪ್ರಾಫಿಟ್ ಆ್ಯಂಡ್ ಲಾಸು ಲಾಜಿಕ್ ಬ್ಯಾಂಡ್ದ ಟ್ರೇಡ್ ನೋಡೋಣ. ಇವತ್ತು ನಾನು ತಗೊಂಡಂಥ ಟ್ರೇಡು ಶ್ರೀರಾಮ್ ಫೈನಾನ್ಸಲ್ಲಿ. ಇದರಲ್ಲಿ ನನಗೆ 1000 ರೂಪೀಸ್ ಪ್ರಾಫಿಟ್ ಆಗಿದೆ. ಬನ್ನಿ ಲಾಜಿಕ್ ಬ್ಯಾಂಡ್ದ ಟ್ರೇಡ್ ಏನಂತಂದ್ಬಿಟ್ಟು ನೋಡೋಣ. ಶ್ರೀರಾಮ್ ಫೈನಾನ್ಸ್ ಆಪ್ಷನ್ ಚೈನ್ ನೋಡಿದಾಗ ನನಗೇನು ಅರ್ಥ ಆಯಿತು ಅಂತಂದರೆ 3300 ರೆಸಿಸ್ಟೆನ್ಸಾಗಿ ವರ್ಕ್ ಮಾಡುತ್ತೆ. ಯಾಕಂದರೆ ಇಲ್ಲಿ ಅಬ್ಸರ್ವ್ ಮಾಡಿದೆ ಅಂದರೆ ಕಾಲ್ ಸೆಲ್ಲರ್ಸ್ ಭಾಳ ಇದ್ದಾರೆ, ಪುಟ್ ಸೆಲ್ಲರ್ಸ್ ಭಾಳ ಕಡಿಮೆ ಇದ್ದಾರೆ. ಸೊ ಇದರಿಂದ ನನಗೆ ಏನು ಅರ್ಥ ಆಯ್ತು ಅಂದರೆ 3300 ಇಲ್ಲಿ ಆ್ಯಕ್ಟ್ ಆಸ್ ಎ ರೆಸಿಸ್ಟೆನ್ಸ್ ಅಂತಂದ್ಬಿಟ್ಟು ಗೊತ್ತಾಯಿತು. ಇಲ್ಲಿ ನೋಡ್ಬೋದು ಇವತ್ತು ಮಾರ್ನಿಂಗ್ ಏನಾಗಿದೆ ಅಂತಂದ್ಬಿಟ್ಟು ಗ್ಯಾಪ್ ಅಪ್ ಓಪನ್ ಆಗಿದೆ. ಎಬೋ 3300 ಓಪನ್ ಆಗಿತ್ತು. ಸೊ ಆ ಟೈಮಿನ ಆಪ್ಷನ್ ಚೈನ್ ನೋಡಿಬಿಟ್ಟು 3309ಗೆ ಏನು ಮಾಡಿದೆ ಅಂತಂದರೆ ಒಂದು ಲೈನ್ ಮಾರ್ಕ್ ಮಾಡಿದ್ದೆ. ಬನ್ನಿ ಇಲ್ಲ ಲೈನ್ ಮಾರ್ಕ್ ಮಾಡ್ಬಿಡೋಣ. ಇಲ್ಲಿ ಇದು ನನಗೆ ರೆಸಿಸ್ಟೆನ್ಸಾಗಿ ವರ್ಕ್ ಆಗುತ್ತೆ ಅಂತ ಗೊತ್ತಾಯಿತು. ಅದ ನಂತರ ಏನಾಗಿದೆ ಅಂತ ಅಂದ್ಬಿಟ್ಟು ಮಾರ್ಕೆಟಲ್ಲಿ ಮತ್ತೊಂದು ಸಡನ್ನಾಗಿ ಫಾಲ್ ಕೂಡ ಆಯಿತು. ಅದ ನಂತರ 3300 ಕೂಡ ಬ್ರೇಕ್ ಮಾಡಿ ಮತ್ತೆ ಅಪ್ ಮೂವ್ ಕೂಡ ಹೋಯಿತು. ಅದ ನಂತರ ಅಬ್ಸರ್ವ್ ಮಾಡಿದೆ ಅಂತಂದರೆ ಇಲ್ಲೊಂದು ಹ್ಯಾಮರ್ ಕ್ಯಾಂಡಲ್ ಮಾಡಿದೆ. ಈ ಹ್ಯಾಮರ್ ಕ್ಯಾಂಡಲ್ ಆಗಿದ್ದ ಕೂಡಲೇ ನಾನು ಈ ಹ್ಯಾಮರ್ ಕ್ಯಾಂಡಲ್ ಲೋ ಅಲ್ಲಿ ನಾನು ಎಂಟ್ರಿ ತಗೊಂಡಿದ್ದೆ. ಸಮ್ವೇರ್ ಅರೌಂಡ್ ಇಯರ್ ನನ್ನ ಎಂಟ್ರಿ ಇತ್ತು. ಇದು ನಂದು ಎಂಟ್ರಿ ಲೆವೆಲ್ ಆಗಿತ್ತು. ಇದು ಸ್ಟಾಪ್ ಲಾಸ್ ಇದ್ದಿದ್ದು ಇದು ಮೇಲ್ಗಡೆ ಸಮ್ 20 ಪಾಯಿಂಟ್ಸ್ ಇದರಲ್ಲಿ ನಾನು ಎಂಟ್ರಿ ಕೊಟ್ಟಿದ್ದು. ಇದನ್ನ ಸ್ಟಾಪ್ ಲಾಸು ಇದೇ ರೀತಿ ಅಬ್ಸರ್ವ್ ಮಾಡಿದೆ ಅಂತ ನಾನು ಟಾರ್ಗೆಟ್ ಇದ್ದಿದ್ದು ಇದರಲ್ಲಿ ಸಮ್ವೇರ್ ಅರೌಂಡ್ 40 ಪಾಯಿಂಟ್ಸ್ ನಂದು ಇದಿತ್ತು. 40 ಪಾಯಿಂಟ್ಸ್ ನಾನು ನೋಡಿದೆ ಅಂತಂದರೆ ಸಮ್ 95 ತಗೊಂಡಿದ್ದೆ. 55 ತನಕ ನಂದು ಇದು ನಂದು ಟಾರ್ಗೆಟ್ ಆಗಿತ್ತು. ಬನ್ನಿ ಅದೇ ರೀತಿ ಏನಾಗುತ್ತೆ ಮಾರ್ಕೆಟಲ್ಲಿ ಅಂತಂದ್ಬಿಟ್ಟು ನೋಡೋಣ. ಇವತ್ತು ಮಾರ್ಕೆಟಲ್ಲಿ ಅದ ನಂತರ ಫಾಲೋ ಆಗಿ ಶುರುವಾಯಿತು. ನೆಕ್ಸ್ಟ್ ಒಂದು ಬಿಗ್ ಫಾಲ್ ಆಯಿತು. ಈ ಕ್ಯಾಂಡಲಲ್ಲಿ ನನಗೆ ಈಸಿಯಾಗಿ ನನಗೆ ಟಾರ್ಗೆಟ್ ಕೂಡ ಅಚೀವ್ ಆಯಿತು. ಇದರಲ್ಲಿ ನನಗೆ ಈಸಿಯಾಗಿ 1000 ರೂಪೀಸ್ ಇವತ್ತು 1:2 ಪ್ರಾಫಿಟ್ ಆಗಿದೆ. ಹೋಪ್ ಈ ಲಾಜಿಕ್ ಎಲ್ಲ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಕೂಡ ಮಾಡಿ. ಧನ್ಯವಾದಗಳು.